ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾದವ್ ಕ್ರಿಯೇಷನ್ಸ್ಗೆ ತಮ್ಮ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ, ನಮ್ಮ ಮನೇಲಿ ಈಗ ಬೆಳಗಿನ ಉಪಹಾರಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಮೆಂತ್ಯ ಬಾತ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಮ್ಮೆಲ್ಲರಿಗೂ ತೋರಿಸೋಂಥ ಪ್ರಯತ್ನ. ಫಸ್ಟು ನಮಗೆ ಬೇಕಾಗೋಂಥದ್ದು 2 ಕಪ್ ಅಕ್ಕಿ, ಆಮೇಲೆ ಒಂದು ಫುಲ್ ಬೌಲ್ ಮೆಂತ್ಯ ಸೊಪ್ಪು, ನಂತರ ಬಟಾಣಿ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ, ಕರಿಮೆಣಸು, ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟು, ನಂತರ ಟಮಾಟೆ ಹಣ್ಣು, ಕರಿಬೇವು, ಈರುಳ್ಳಿ, ನಂತರ ಹಸಿಮೆಣಸಿನಕಾಯಿ ನೋಡಿ ವೀಕ್ಷಕರೇ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ 1-2 ಪಲಾವ್ ಎಲೆ, ಆಮೇಲೆ ಫ್ರೆಶ್ ಬಟಾಣಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮತ್ತು ಸಾಸಿವೆ, ಜೀರಿಗೆ ಸ್ವಲ್ಪ ತಗೊಂಡಿದ್ದೀನಿ. ಬನ್ನಿ, ಅದನ್ನು ಹೇಗೆ ಮಾಡಬೇಕು ಅಂತ ಈಗ ತೋರಿಸ್ತೀವಿ. ಸ್ಟವ್ ಮೇಲೆ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ನಾವು. ಕುಕ್ಕರ್ ಆಲ್ರೆಡಿ ಕಾದಿದೆ ಚೆನ್ನಾಗಿ. ಪಲಾವು ಇದು ಮೆಂತ್ಯ ಬಾತ್ ಮಾಡೋಂಥದ್ದೆಲ್ಲ ಕುಕ್ಕರಲ್ಲಿ ಅಲ್ವಾ, ಹಾಗಾಗಿ ಒಂದು 6-7 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾವೀಗ ಕುಕ್ಕರು ಎಣ್ಣೆ ಚೆನ್ನಾಗಿ ಕಾದಿದೆ ವೀಕ್ಷಕರೇ. ಎಣ್ಣೆ ಕಾದ್ಮೇಲೆ ಈಗ ಫಸ್ಟ್ ಹಾಕೋಂಥದ್ದು ಸಾಸಿವೆ ಜೀರಿಗೆ ನೋಡ್ತಾ ಇದ್ದೀರಾ. ಸಾಸಿವೆ ಜೀರಿಗೆ ಅದಾದಮೇಲೆ ಪಲಾವ್ ಎಲೆ ಹಾಕಿದ್ವಿ. ಆಮೇಲೆ ಮಸಾಲೆ ಐಟಮ್ ಚಕ್ಕೆ, ಲವಂಗ, ಜೀರಿಗೆ, ಅದಾದಮೇಲೆ ನೋಡಿ ಕರಿಬೇವು ಹಾಕ್ಬೇಕು. ಈಗ ಕರಿಬೇವು ಹಾಕಿದ್ವಿ. ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಎರಡೂ ಡೀಪ್ ಫ್ರೈ ಆಗಬೇಕು. ಸೊ ಹಂಗಾಗಿ ಕರಿಬೇವು ಹಸಿಮೆಣಸಿನಕಾಯಿ ಎರಡೂ ಒಂದೇ ಸರಿ ಹಾಕಿದ್ವಿ. ಡೀಪ್ ಫ್ರೈ ಆಗ್ತಾ ಇದ್ದೀಗ. ಅದಾದಮೇಲೆ ಈರುಳ್ಳಿ ಹಾಕ್ಬೇಕೀಗ. ಈರುಳ್ಳಿ ಹಾಕಿದ ಮೇಲೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀವಿ. ಫಸ್ಟ್ ಮೆಂತ್ಯ ಸೊಪ್ಪು ವೀಕ್ಷಕರಿದ್ದು. ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಇದು ತುಂಬ ಮುನ್ನೆಚ್ಚರಿಕೆ. ಆದಷ್ಟು ಉಪ್ಪುನೀರಲ್ಲಿ ತೊಳ್ಕೊಳ್ಳಿ. ರೈತರು ಎಲ್ಲ ಬೆಳೆಗಳಿಗೂ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ, ಹಂಗೆ ನೇರವಾಗಿ ಮಾರ್ಕೆಟಿಗೆ ತಂದುಬಿಡ್ತಾರೆ. ನೇರವಾಗಿ ಮಾರ್ಕೆಟಿಗೆ ಬಂದಾಗ ಅದೇ ನೀವು ತೊಳಿಲಿಲ್ಲ ಉಪ್ಪುನೀರಲ್ಲಿ ಅಂತ ಹೇಳಿದರೆ, ಬರೀ ನೀರಲ್ಲಿ ತೊಳೆದ್ರೂ ಕೂಡ ಅದು ಪಾಯ್ಸನ್ ಕ್ಲಿಯರಾಗಿ ಹೋಗೋಲ್ಲ. ಉಪ್ಪುನೀರಲ್ಲಿ ತೊಳೆದು ಪಾಯ್ಸನ್ ಕ್ಲಿಯರಾಗಿ ಹೋಗುತ್ತೆ. ಅದಾದಮೇಲೆ ಅಡುಗೆಗೆ ಬಳಸಿ ವೀಕ್ಷಕರೇ. ಯಾವುದೇ ತರಕಾರಿ ತೊಗೊಂಬರ್ಲಿ ವೀಕ್ಷಕರೇ, ಈಗ ಪೆಸ್ಟಿಸೈಡ್ಸ್ ಬಳಸಲೇ ಯಾರೂ ಕೂಡ ಬೆಳೆಯೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಕ್ಲೀನಾಗಿ ಉಪ್ಪುನೀರಲ್ಲಿ ತೊಳ್ಕೊಂಡೇ ತರಕಾರಿ ಅಡುಗೆಗೆ ಹಾಕಿದ್ರೆ ಅದರ ಆ ಪಾಯ್ಸನ್ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಸೊ ಈಗ ಚೆನ್ನಾಗಿ ತಿರುಗಿಸ್ತಾ ಇದ್ದೀವಿ. ಚೆನ್ನಾಗಿ ಈಗ ಡೀಪ್ ಫ್ರೈ ಆಗಿದೆ ನೋಡಿ. ಈ ಥರ ಎಲ್ಲರೂ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತಾರೆ. ಈ ಮೆಂತ್ಯ ಬಾತ್ಗೆ ಹಂಗೆ ಹಾಕ್ಬಾರ್ದು, ಯಾಕಂದರೆ ಸಿಕ್ಕಾಪಟ್ಟೆ ತಳ್ಕದ್ದು ಬಿಡುತ್ತೆ. ಈಗ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ. ಈಗ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಯಿತು. ಆ ಮೆಂತ್ಯ ಬಾತ್ ಇನ್ನೂ ಘಮ ಆಯ್ತಲ್ಲ, ಮೂಗಿಗೆ ಹಂಗೆ ಕಿಕ್ ಹೊಡಿತೈತೆ. ಅದ್ರ ಜೊತೆಗೆ ನೋಡಿ ಬಟಾಣಿ ಹಾಕ್ತಾಯಿದ್ದೀವಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಊಟ ಮಾಡೋಕ್ಕೂ ಅದು ಖುಷಿ ಆಗುತ್ತೆ. ಆಮೇಲೆ ಈಗ ನೋಡಿ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀವಿ. ಕಣ್ಣಿಗೆ ತೃಪ್ತಿ ಆದರೆ ಮನಸ್ಸಿಗೂ ತೃಪ್ತಿ ವೀಕ್ಷಕರೇ. ಹಿರಿಯರೆಲ್ಲ ಹೇಳ್ತಾರಲ್ಲ, ಗಾದೆ ಅಂತ ಸುಳ್ಳಲ್ಲ.
ಹಣ್ಣು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಇತ್ತೀಚಿನ ಕೆಲವರು ಈ ಸಿಟಿಯಲ್ಲಿರೋಂಥ ಹೆಣ್ಮಕ್ಳುಗಳಿಗೆ ಅಡುಗೆ ಹೆಂಗೆ ಮಾಡ್ಬೇಕು ಅಂತಲೇ ಗೊತ್ತಿರಲ್ಲ. ಪಾಪ ಅವ್ರು ತಪ್ಪಿರಲ್ಲ, ಅವ್ರ ಅಪ್ಪ ಅಮ್ಮಮ್ಮ ಸುಮ್ಮನೆ ಓದಿಸ್ಕೊಂಡು ಅವ್ರಿಗೆ ಏನೋ ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಸುಮ್ಮನೆ ಓದಿನ ಮುಖಾಂತರನೇ ಅವ್ರನ್ನ ಕಳಿಸಿರ್ತಾರೆ. ಹಂಗಾಗಿ ಆ ಅಡುಗೆ ಮಾಡೋಂಥ ವಿಧಾನಗಳೇ ಗೊತ್ತಿರಲ್ಲ ಅವ್ರಿಗೆ. ಈ ಸೋಷಿಯಲ್ ಮೀಡಿಯಾ ಅಂಥದ್ದು ತುಂಬ ಅನುಕೂಲ. ಘಾಟ್ ಹೊಡಿತೈತೆ ವೀಕ್ಷಕರು. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಅಡುಗೆ ಮಾಡಿದರೆ ಆ ಏರಿಯಾ ಆ ಕಾಲೋನಿ ತುಂಬ ಸ್ಮೆಲ್ ಬರೋದಲ್ಲ, ಇದು ನಮ್ಮ ಮನೆ ತುಂಬ ಸ್ಮೆಲ್ ಬರ್ತಾಯಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಈಗ 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿ ಮೆಂತ್ಯ ಬಾತ್ ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ ಕಾರ್ಯಕ್ರಮ ವೀಕ್ಷಕರ ಇದು. ಈಗ 2 ಗ್ಲಾಸ್ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಾ. ಈಗ ನೀರು ಹಾಕಬೇಕಾಗತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 2 ಗ್ಲಾಸ್ ಅಕ್ಕಿಗೆ ವೀಕ್ಷಕರೇ 3 ಗ್ಲಾಸ್ ನೀರು ಹಾಕಬೇಕಾಗತ್ತೆ. 1 2 3 ಗ್ಲಾಸ್ ನೀರು ಹಾಕಿದ್ವಿ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀವಿ. ಯಾಕಂದರೆ ಒಗ್ಗರಣೆ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿದ ಮೇಲೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸ್ವಲ್ಪ ರೈಸ್ ಬಾತ್ಗೂ ಕಲರ್ ಕೊಡುತ್ತೆ. ಅದಾದಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅರಿಶಿನ ಪುಡಿ. ಸೊ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕು ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಯಾವಾಗಲೂ ಒಗ್ಗರಣೆ ಮಿಕ್ಸ್ ಮಾಡಬೇಡಿ, ಯಾಕೆ ಅಂದರೆ ಅದು ರೈಸ್ ಬಾತ್ ಹೋಗಿ ಸಾಂಬಾರಾಗಿಬಿಡ್ತದೆ. ಸೊ ಲಾಸ್ಟಿಗೆ ಕೊಡೋವಂಥದ್ದು ಇದು. ಈ ಕನ್ಸಿಸ್ಟೆನ್ಸಿಗೆ ಬರಬೇಕೀಗ ನೋಡಿ. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ವಲ್ಪ ಮೇಲೆ ನಾವು ಎಣ್ಣೆ ಹಾಕಬೇಕಾಗುತ್ತೆ, ಯಾಕಂದರೆ ಬಿಡಿ ಬಿಡಿಯಾಗಿರುತ್ತೆ. ರೈಸ್ ಹೊಂದ್ಕೊಂಡು ಅಂಟ್ಕೊಂಡಿರಲ್ಲ. ಎಣ್ಣೆ ಹಾಕಿದ್ವಾ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದಾಯಿತು. 2 ವಿಷಲ್ ಬಂತು ಅಂದರೆ ನಮ್ಮದು ಮೆಂತ್ಯ ಬಾತ್ ರೆಡಿ. ಒಂದು ವಿಷಲ್ ಬಂತು ಕುಕ್ಕರೆ ವೀಕ್ಷಕರೇ, 1 ವಿಷಲ್ ಬಂತು. ನೋಡ್ತಾ ಇದ್ದೀವಿ. ಸೊ ಇದೇ ಥರ ಇನ್ನೊಂದು ವಿಷಲ್ ಬರಬೇಕು ನಮಗೆ. ಇನ್ನೊಂದು ವಿಷಲ್ ಬಂದಾಗಲೇ ಮೆಂತ್ಯ ಬಾತು ಚೆನ್ನಾಗಿ ಬೆಂದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರೋಂಥದ್ದು. ಈಗ ಬರಲಿ, ಇನ್ನೊಂದು ಬರಲಿ ನೋಡಿ ವೀಕ್ಷಕರೇ. ಇನ್ನೊಂದು ಬರ್ತಾಯಿದೆ ನೋಡಿ. 2ನೇದು ಬಂತು. ಸೊ ಈಗ ರೆಡಿ ಆಯಿತು ಮೆಂತ್ಯ ಬಾತು. ಬನ್ನಿ ಹೆಂಗಾಗಿದೆ ಅಂತ ನೋಡೋಣ. ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀವಿ. ಬನ್ನಿ ಈಗ ಕುಕ್ಕರ್ ಲಿಡ್ ಓಪನ್ ಮಾಡೋಣ. ನಮ್ಮ ಮೆಂತ್ಯ ಬಾತ್ ಯಾವ ಥರ ಆಗಿದೆ ಅಂತ ನೋಡೋಣ. ನೋಡಿ ಈ ಥರ ಆಗಿದೆ. ಈಗ ಎಲ್ಲ ಸೊಪ್ಪು ಕಾಳು ಎಲ್ಲ ಬಂದ ಮೇಲೆ ಕೂತ್ಕೊಂಡಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಇದು ಒಳ್ಳೆ ವೆಜ್ ಬಿರಿಯಾನಿ ಥರ ಬಂದ್ಬಿಟ್ಟಿದೆ. ಮೆಂತ್ಯ ಬಾತ್ ಕಲರ್ ಸ್ವಲ್ಪ ಗ್ರೀನಿಶ್ ಆಗಿದೆ. ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಮಾತ್ರ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಬನ್ನಿ ತಟ್ಟೆ ಸರ್ವ್ ಮಾಡೋಣ.
ವೀಕ್ಷಕರೇ, ಇದಕ್ಕೆ ಸೈಡ್ ಡಿಶ್ ಏನು ಗೊತ್ತಾ? ಜಾಸ್ತಿ ಕರಿದಿರೋ ಪಕೋಡ, ಬಜ್ಜಿ, ಬೋಂಡ ಇದೆಲ್ಲ ಮಾಡ್ತಾರೆ. ಈಗಿನ ಎಣ್ಣೆಯಲ್ಲಿ ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಸೊ ಇದಕ್ಕೆ ಸೈಡ್ ಡಿಶ್ ಬೇಕಾಗಿರೋಂಥದ್ದು ಇಷ್ಟೇ ನೋಡಿ ವೀಕ್ಷಕರೇ. ರೈಸ್ ಬಾತ್ ಜೊತೆಗೆ ಒಂದು ಕಪ್ ಮೊಸರು ನೋಡಿ, ಈರುಳ್ಳಿ ಚೆನ್ನಾಗಿ ಹಿಂಡ್ಕೊಂಡು ಊಟ ಮಾಡೋಕ್ಕೆ ನಿಂಬೆಹಣ್ಣು ಎಷ್ಟು ಬೇಕಾಗುತ್ತೆ. ಈಗ ನಾವು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ, ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಕಾಂಬಿನೇಷನ್ಗೋಸ್ಕರ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರು ಜೊತೆಗೆ ಸ್ವಲ್ಪ ರೈಸ್ ಬಾತ್ ಬನ್ನಿ ಟೇಸ್ಟ್ ನೋಡೋಣ. ಸೂಪರಾಗಿದೆ. ಬಾಯಿ ಮಾತಲ್ಲಂತೂ ಹೇಳೋಕ್ಕೆ ಹೊಡ್ಸೆ ಸಾಲದು. ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ಯಾದವ್ ಕ್ರಿಯೇಷನ್ಸ್ ಕಡೆಯಿಂದ ಅಡುಗೆ ಮನೆಯಲ್ಲಿ ಅರಳಿದ ಅಡುಗೆ ಕಾರ್ಯಕ್ರಮ. ಇನ್ನು ಮುಂದಿನ ವಿಡಿಯೋಗಳನ್ನ ತಮ್ಮ ಮುಂದೆ ಹಾಜರುಪಡಿಸೋಂಥ ಎಲ್ಲ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಯಾದವ್ ಕ್ರಿಯೇಷನ್ ಕಡೆಯಿಂದ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮ ನೆಚ್ಚಿನ ಯಾದವ್ ಕ್ರಿಯೇಷನ್. ಥ್ಯಾಂಕ್ ಯು.